ಮುಖಂಡರಾದಂತಹ ಈ ಚಕ್ಕಲಿ ವಾರ್ಡ್ನ ಅಧ್ಯಕ್ಷರಾದಂತಹ ಬಿ ಸುರೇಶ್ ಅವರ ಹುಟ್ಟುಹಬ್ಬ 55ನೇ ವರ್ಷದ ಹುಟ್ಟುಹಬ್ಬ. ಕಿರಿಯ ವಯಸ್ಸಿನಲ್ಲೇ ಅನೇಕ ಸಾಧನೆಗಳನ್ನು ಮಾಡಿ ಸಾಯಿಬಾಬರ ಭಕ್ತರಾಗಿ ಅವರ ಆಶೀರ್ವಾದದಿಂದ ಇವತ್ತೊಂದು ಸುಂದರವಾದಂತಹ ಶಾಲೆ ನಿರ್ಮಾಣ ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ. 50 ವರ್ಷಕ್ಕಿಂತ ದೊಡ್ಡ ಸಾಧನೆ. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದಂತಹ ದಾನ ವಿದ್ಯಾದಾನ. ಮನುಷ್ಯನಿಗೆ ಹಣ ಕೊಟ್ಟರೆ ಎಷ್ಟು ಕೊಟ್ಟರು ತೃಪ್ತಿ ಆಗಲ್ಲ, ಆಸ್ತಿ ಕೊಟ್ಟರು ತೃಪ್ತಿ ಆಗಲ್ಲ. ಏನಾದರೂ ಒಂದು ಬಂಗಾರ ಕೊಟ್ಟರೆ ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತು ಅಂತ ಆಸೆ ಇರುತ್ತೆ. ಆದರೆ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಕಲ್ತಂತ ಮಕ್ಕಳು ಆ ವಿದ್ಯೆ ತನ್ನ ಉಸಿರಿರೋವರೆಗೂ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಆಸ್ತಿ ಅಂತ ವಿದ್ಯಾಸಂಸ್ಥೆನ ಇವತ್ತು ತೆರೆದಿದ್ದಾರೆ. ಉಮೇಶ್ ರಾಮಯ್ಯನವರು ನಮ್ಮ ಮಧ್ಯೆ ಇಲ್ಲ. ಅವರು ತೆರೆದಂಥ ವಿದ್ಯಾಸಂಸ್ಥೆಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಪಡೆದಿದೆ. ಸುರೇಶ್ ಅವರಿಗೆ, ಶ್ರೀಮತಿ ಅವರಿಗೆ ಮುಂದಾದ 2 ಗಂಡು ಮಕ್ಕಳು. ಅವ್ರ ತಂದೆ ತಾಯಿಯ ಆಶೀರ್ವಾದದಿಂದ ಇವತ್ತು ಇಲ್ಲಿ ಅವರ ಮಾವನ ಆಶೀರ್ವಾದದಿಂದ ಅನೇಕ ಸ್ನೇಹಿತರನ್ನ ಕರೆದು ಇವತ್ತು ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಯಾರಿರ್ತಾರೋ ಯಾರಿರಲ್ಲೋ ಗೊತ್ತಿಲ್ಲ, ಆದರೆ ಸಮಾಜದ ಮಧ್ಯೆ ಶಾಶ್ವತವಾದ ಒಂದು ನೆನಪು ಮಾತ್ರ ಇರುತ್ತೆ. ಸುರೇಶ್ ಅವರಿದ್ರು. ಅವ್ರ 50ನೇ ವರ್ಷದಲ್ಲಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಪ್ರಾರಂಭ ಮಾಡಿದ್ರು. ಅವ್ರ ಮಕ್ಕಳು ಮೊಮ್ಮಕ್ಕಳು ಅದನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಮನೆ ಕಟ್ಟಿದ್ರೆ ಹೊಡೆದ್ಬಿಟ್ಟು ರೆನ್ಯುವೇಷನ್ ಮಾಡಿಕೊಂಡು ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಅದರ ವಿದ್ಯಾಸಂಸ್ಥೆಯನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಆ ಹೆಸರನ್ನ ಚೇಂಜ್ ಮಾಡೋಕ್ಕಾಗಲ್ಲ. ನಿರಂತರವಾಗಿ ಸಮಾಜದ ಮಧ್ಯೆ ಇರುತ್ತೆ. ಅಂತ ಒಂದು ಒಳ್ಳೆಯ ಕೆಲಸ ಅವ್ರ ಕುಟುಂಬದವರು ಮಾಡಿದ್ದಾರೆ. ಸುರೇಶ್ಗೆ ನಿಮ್ಮೆಲ್ಲರ ಚಪ್ಪಾಳೆಗಳು ಶುಭಾಶಯಗಳು. ಹಾಗೆ ಭಗವಂತ ಅವರು ಇನ್ನೂ ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಕೊಟ್ಟು ಎಲ್ಲರಲ್ಲೂ ಅವರ ವ್ಯಾಪಾರದಲ್ಲಿ, ವಿದ್ಯಾಸಂಸ್ಥೆಯಲ್ಲಿ, ರಾಜಕೀಯವಾಗಿ ಎಲ್ಲರಲ್ಲೂ ಅವರಿಗೆ ಭಗವಂತ ಒಳ್ಳೆಯ ಸ್ಥಾನಮಾನಗಳನ್ನ ಕೊಡಲಿ ಅಂತ ಶುಭ ಹಾರೈಸಿ 6 ಜನ ಸ್ನೇಹಿತರಿಗೆ ಹೊರಡಬೇಕು ಅಂತ ಹೇಳಿ ಫಿಕ್ಸ್ ಮಾಡಿ ಮೊದಲೇ ಗೊತ್ತಿದ್ರೆ ಮುಂದಕ್ಕೆ ಹಾಕ್ಕೊಂಡು ಇಲ್ಲಿದ್ದು ಇಡೀ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ತಾ ಇದ್ದೆ. ಇದು ನಮ್ಮ ಶಾಲೆ, ನಮ್ಮ ಮನೆಯ ಶಾಲೆ, ನಾನು ಸದಾ ನಿಮ್ಮ ಒಟ್ಟಿಗೆ ಇರ್ತೀನಿ ಅಂತ ಸಾಯಿಬಾಬನ ಅಲ್ಲೂ ಕೇಳ್ಕೊಂಡ್ ಬರ್ತೀನಿ. ಸುರೇಶ್ ಇವತ್ತು ಒಂದು ಒಳ್ಳೆ ಶಾಲೆ ಪ್ರಾರಂಭ ಮಾಡಿದ್ರೆ ನಿಮ್ಮ ಆಶೀರ್ವಾದ ಇಲ್ಲಪ್ಪ ಪಾಪ ಅಂತ ಅವ್ರನ್ನೂ ಪ್ರಾರ್ಥನೆ. ಧನ್ಯವಾದಗಳು.